ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸದ್ಯ ರಾಜ್ಯದಲ್ಲಿ ಎದುರಾಗಿರುವಂತಹ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯ ಕುರಿತಂತೆ ಇವತ್ತು ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಹೋಟೆಲ್ ಅಸೋಸಿಯೇಷನ್ ಜೊತೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಚರ್ಚೆಯನ್ನ ಮಾಡಿದ್ದಾರೆ. ಹೋಟೆಲ್ ಮಾಲೀಕರಿಗಾಗ್ತಿರುವಂತಹ ಸಮಸ್ಯೆ ಏನು, ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಪರಿಹಾರ ಏನು, ಇದೆಲ್ಲದರ ಬಗ್ಗೆ ಸಚಿವ ಮುನಿಯಪ್ಪ ಹೋಟೆಲ್ ಅಸೋಸಿಯೇಷನ್ನ ಮಾಲೀಕರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸರಬರಾಜು ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಗಿದೆ. ಸದ್ಯ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ದೇಶದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಅಭಾವ ಎದುರಾಗಿದೆ. ಹೋಟೆಲ್ ಉದ್ಯಮದ ಮೇಲೆ ಹೊಡೆತ ಬಿದ್ದಿದೆ. ಹಾಗಾಗಿ ಹೋಟೆಲ್ ಅಸೋಸಿಯೇಷನ್ ರವರು ತಮಗಾಗ್ತಿರುವ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ರು. ಇನ್ನು ಕಳೆದ ಬಾರಿ ಆಹಾರ ಅಧಿಕಾರಿಗಳ ಜೊತೆ ಸಚಿವ ಕೆಎಚ್ ಮುನಿಯಪ್ಪ ಸಭೆಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಹೋಟೆಲ್ ಅಸೋಸಿಯೇಷನ್ ರವರು ನಮ್ಮನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ, ನಮ್ಮ ಜೊತೆ ಮಾತನಾಡಿಲ್ಲ, ನಮ್ಮ ಸಮಸ್ಯೆ ಬಗ್ಗೆ ಅವರು ಕೇಳಿಲ್ಲ ಎನ್ನುವಂತಹ ಅಸಮಾಧಾನವನ್ನ ಹೊರಹಾಕಿದ್ರು. ಇವತ್ತು ಹೋಟೆಲ್ ಅಸೋಸಿಯೇಷನ್ ಜೊತೆ ಕೆಎಚ್ ಮುನಿಯಪ್ಪ ಸಭೆಯನ್ನ ನಡೆಸಿದ್ದಾರೆ. ಯಾರಿಗೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ, ಶಿಕ್ಷಣ ಸಂಸ್ಥೆಗಳಿಗಾಗ್ಲಿ, ಹಾಸ್ಟೆಲ್ಗಳಿಗಾಗ್ಲಿ, ಆಸ್ಪತ್ರೆಗಳಿಗೆ ಅತ್ಯಗತ್ಯ ಸೇವೆ ಬೇಕು. ಇನ್ನು ನಿತ್ಯ 4200 ಸಿಲಿಂಡರ್ಗಳು ಬೇಕಾಗುತ್ತೆ. ಸರ್ಕಾರಿ, ಸಾರ್ವಜನಿಕ, ಕೇಂದ್ರ, ರೈಲ್ವೆ, ಬಸ್ ನಿಲ್ದಾಣ, ಏರ್ಪೋರ್ಟ್ ಎಲ್ಲದಕ್ಕೂ ಸೇರಿ ನಿತ್ಯ 1200 ಸಿಲಿಂಡರ್ಗಳು ಕೂಡ ಬೇಕಾಗುತ್ತೆ. ಇನ್ನು ರೆಸ್ಟೋರೆಂಟ್ಸ್, ಡಾಬಾ, ಕೈಗಾರಿಕಾ, ಕ್ಯಾಂಟೀನ್, ಹೋಟೆಲ್, ಕೆಎಂಎಫ್, ಡೈರಿ, ಇಂದಿರಾ ಕ್ಯಾಂಟೀನ್, ಪಿಜಿಗಳು, ಸ್ಪೋರ್ಟ್ಸ್, ಹಾಸ್ಟೆಲ್ಸ್ ಇದೆಲ್ಲವಕ್ಕೂ ಸೇರಿ ನಿತ್ಯ 10,000 ಸಿಲಿಂಡರ್ಗಳು ಬೇಕಾಗುತ್ತೆ ಎನ್ನುವ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಯಾವ ಉದ್ಯಮಕ್ಕೆ ಹಾಗೂ ಯಾರ್ಯಾರಿಗೆ ದಿನನಿತ್ಯ ಬಳಕೆಗೆ ಎಷ್ಟು ಸಿಲಿಂಡರ್ ಬೇಕಾಗತ್ತೆ, ಸಂದರ್ಭಕ್ಕೆ ತಕ್ಕಂತೆ ಸೇವೆಗಳನ್ನ ನೀಡೋದಕ್ಕೆ, ಜೊತೆಗೆ ಅವಶ್ಯಕತೆಗೆ ತಕ್ಕಂತೆ ಎಲ್ಪಿಜಿ ಸಿಲಿಂಡರ್ಗಳನ್ನ ನೀಡುವ ಬಗ್ಗೆ ಇವತ್ತು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಭೆಯನ್ನ ನಡೆಸಿ ಸಮಾಲೋಚನೆಯನ್ನ ಮಾಡಿದ್ದಾರೆ. ಇನ್ನು ಇಂದಿನಿಂದ ಹೋಟೆಲ್ ಉದ್ಯಮಕ್ಕೆ ಸುಮಾರು 80ರಷ್ಟು ಗ್ಯಾಸ್ ಸಿಲಿಂಡರ್ ಪೂರೈಕೆಯನ್ನ ಮಾಡಲಾಗುತ್ತೆ ಎನ್ನುವಂತಹ ಭರವಸೆಯನ್ನ ಸಚಿವರು ನೀಡಿದ್ರು. ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಹೇಳಿದ್ರು, ಸೋಮವಾರದಿಂದ ಸಮಸ್ಯೆ ತಕ್ಕ ಮಟ್ಟಿಗೆ ಬಗೆಹರಿಯುವ ಭರವಸೆ ಇದೆ ಎನ್ನುವಂತಹ ಮಾತನ್ನ ಹೇಳಿದ್ರು. ಹಾಗಾಗಿ ಇವತ್ತು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅಧಿಕಾರಿಗಳು ಹಾಗೂ ಹೋಟೆಲ್ ಅಸೋಸಿಯೇಷನ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ, ಸಭೆಯನ್ನ ಮಾಡಿದ್ದಾರೆ. ಈ ಸಭೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಿಲಿಂಡರ್ ಬೇಕಾಗುತ್ತೆ, ದಿನನಿತ್ಯ ಬಳಕೆಗೆ ಯಾವ ಉದ್ಯಮಕ್ಕೆ, ಹೋಟೆಲ್ ಉದ್ಯಮ ಆಗಿರಲಿ, ಪಿಜಿಗಳು, ಆಸ್ಪತ್ರೆಗಳು, ಶಾಲೆ, ಏರ್ಪೋರ್ಟ್ ಈ ರೀತಿ ಯಾವ ಉದ್ಯಮಕ್ಕೆ ಎಷ್ಟೆಷ್ಟು ಸಿಲಿಂಡರ್ ಬೇಕಾಗುತ್ತೆ, ದಿನನಿತ್ಯ ಬಳಕೆಗೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ, ಜೊತೆಗೆ ಅಗತ್ಯಕ್ಕೆ ತಕ್ಕಂತೆ ಸಿಲಿಂಡರ್ಗಳನ್ನು ಪೂರೈಕೆ ಮಾಡೋದು ಹಾಗೂ ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡೋದು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಇಂದಿನ ಸಭೆಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಭೆಯನ್ನ ನಡೆಸಿದ್ದಾರೆ. ಇನ್ನು ಹೋಟೆಲ್ ಉದ್ಯಮಕ್ಕೆ ದಿನನಿತ್ಯ ಬಳಕೆಗೆ ಸುಮಾರು 10,000 ಸಿಲಿಂಡರ್ಗಳು ಬೇಕಾಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗಿದೆ. ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಈ ಸಮಸ್ಯೆಯಿಂದ ಹಲವು ಉದ್ಯಮಗಳಿಗೆ ಹೊಡೆತ ಬಿದ್ದಿದೆ. ಅದರಲ್ಲಿ ಹೋಟೆಲ್ ಉದ್ಯಮವೂ ಕೂಡ ಒಂದು. ಪಿಜಿಗಳಲ್ಲೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನು ಹೋಟೆಲ್ ಅಸೋಸಿಯೇಷನ್ ರವರು ತಮಗಾಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ದಿನನಿತ್ಯವೂ ಕೂಡ ತಮ್ಮ ಬೇಸರವನ್ನ ಹೊರಹಾಕ್ತಿದ್ರು. ಈಗಾಗಲೇ ಹಲವು ಹೋಟೆಲ್ಗಳು ಬಂದಾಗಿದೆ. ಇನ್ನೊಂದಷ್ಟು ಹೋಟೆಲ್ಗಳಲ್ಲಿ ಖಾದ್ಯಗಳಲ್ಲಿ ಒಂದಷ್ಟು ಕಟ್ ಮಾಡಲಾಗಿದೆ. ಮೆನ್ಯುವಿನಲ್ಲಿ ಲಿಮಿಟೆಡ್ ಫುಡ್ ಅನ್ನ ಮಾತ್ರ ನೀಡಲಾಗ್ತಾ ಇದೆ. ಇನ್ನು ಇಂದಿನಿಂದ ಹೋಟೆಲ್ ಉದ್ಯಮಕ್ಕೆ ಬೇಕಾಗಿರುವಂತಹ ಸಿಲಿಂಡರ್ಗಳ ಪೈಕಿ ಸುಮಾರು 80% ಸಿಲಿಂಡರ್ಗಳನ್ನು ಪೂರೈಕೆ ಮಾಡಲಾಗುತ್ತೆ ಎನ್ನುವಂತಹ ಭರವಸೆಯನ್ನ ಕೆಎಚ್ ಮುನಿಯಪ್ಪ ಅವರು ನೀಡಿದ್ರು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ರಾಜ್ಯದಲ್ಲಿ ಆಗ್ತಿರುವಂತಹ
ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಆಗಿರುವ ವ್ಯತ್ಯಯ ಹಾಗೂ ಅಭಾವದ ಬಗ್ಗೆ ಇವತ್ತು ಆಹಾರ ಅಧಿಕಾರಿಗಳ ಜೊತೆಗೆ ಹಾಗೂ ಹೋಟೆಲ್ ಅಸೋಸಿಯೇಷನ್ ಜೊತೆಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಭೆಯನ್ನ ನಡೆಸಿ ಯಾರಿಗೆಷ್ಟು ಸಿಲಿಂಡರ್ ಬೇಕಾಗತ್ತೆ, ಜೊತೆಗೆ ಸಂದರ್ಭಕ್ಕೆ ತಕ್ಕಂತೆ ಸಿಲಿಂಡರ್ಗಳನ್ನ ಪೂರೈಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾದ ಚರ್ಚೆಯನ್ನ ಮಾಡಲಾಗಿದೆ. HPCL ಸಂಜಯ್ ಕುಮಾರ್ ಸಿಂಗ್ ಅವರು, ಗೈಲ್ ಮತ್ತು ಎಲ್ಲ ಅಧಿಕಾರಿಗಳಿದ್ದಾರೆ, ನಮ್ಮ ಅಧಿಕಾರಿಗಳು ಎಲ್ಲ ಇದ್ದಾರೆ. ಈ ದಿನ ಒಂದು ಹೊಸ ಸುದ್ದಿ. ಫಸ್ಟ್ ಮೊದಲು ನಾವು ಇತ್ತೀಚೆಗೆ 2ನೇ ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಬರೆದ ಮೇಲೆ ತಕ್ಷಣ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ಸ್ ಕೊಡೋಕೆ ಬಹಳ ಕಷ್ಟ ಇತ್ತು. ನಮ್ಮ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಂತ ಹಿರಿಯರಂತ ಭಟ್ ಸಾಹೇಬ್ರು ಇದ್ದಾರೆ ಮತ್ತು ಅವರ ಜೊತೆಯಲ್ಲಿ ಸೆಕ್ರೆಟರಿ ಬಂದಿದ್ದಾರೆ, ಜಿಕೆ ಸಿಂಗ್ ಮತ್ತು ನಮ್ಮ ಫುಡ್ ಕಾರ್ಪೊರೇಷನ್ MD ಅವರು ಜಗದೀಶ್ ಅವರಿದ್ದಾರೆ, ಎಲ್ಲ ಇದ್ದಾರೆ. ಈಗ ನಾವು ಮೊಟ್ಟ ಮೊದಲನೇದಾಗಿ ಇಂಥ ಕ್ರೈಸಿಸ್ ಅಲ್ಲಿ ಅಟ್ಲೀಸ್ಟ್ ಕಮರ್ಷಿಯಲ್ ಸಿಲಿಂಡರ್ಸ್ ಕೊಡೋಕೆ 20% ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಎರಡನೇದು, ಈಗ ಕನಿಷ್ಠ 50% ಕೊಟ್ಟರೆ ಮಾತ್ರ ಹೋಟೆಲ್ ನಡೆಯೋಕ್ಕಾಗುತ್ತೆ, ಅಲ್ಲದೆ ಅವ್ರಿಗೆ ಕಷ್ಟ ಆಗ್ತದೆ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಸಭೆಯ ಬಳಿಕ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾಧ್ಯಮದವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸುಮಾರು 20% ಗ್ಯಾಸ್ ಸಿಲಿಂಡರ್ ಪೂರೈಕೆಯನ್ನ ಮಾಡೋದಕ್ಕೆ ರಾಜ್ಯಕ್ಕೆ ಪೂರೈಕೆ ಮಾಡೋದಕ್ಕೆ ಒಪ್ಕೊಂಡಿದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೊತೆಗೆ ಹೋಟೆಲ್ ಉದ್ಯಮದವರು ಸುಮಾರು 50% ಗ್ಯಾಸ್ ಸಿಲಿಂಡರ್ ಬೇಕೇ ಬೇಕು ಹೋಟೆಲ್ಗಳನ್ನ ತೆರೆಯೋದಕ್ಕೆ ಎನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ ಎನ್ನುವಂತಹ ಮಾತನ್ನ ಹೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.